ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಬಿ ಸ್ಮಾರ್ಟ್ ಗೃಹಿಣಿ. ಫ್ರೆಂಡ್ಸ್, ನಾನು ಇವತ್ತು ತುಂಬಾ ಡಿಲಿಷಿಯಸ್ ಆಗಿರುವಂತಹ ಒಂದು ಸ್ವೀಟ್ ರೆಸಿಪಿ ಮಾಡ್ತಾ ಇದ್ದೀನಿ. ಅದೇನೆಂದರೆ ಜಿಲೇಬಿ. ಯಾವಾಗಲೂ ಸ್ವೀಟ್ ಶಾಪಿಂದನೇ ತೊಗೊಂಬಂದು ತಿಂತಿದ್ದೀರಾ? ಹಾಗಿದ್ರೆ ಮನೇಲಿ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ. ನಿಮಗೂ ಕೂಡ ಈ ಒಂದು ರೆಸಿಪಿ ತುಂಬಾ ಇಷ್ಟ ಆಗುತ್ತೆ. ಹಾಗೆ ತುಂಬಾ ಈಸಿಯಾಗಿ ಕೂಡ ಮಾಡ್ಕೊಬೋದು. ತುಂಬ ಕಡಿಮೆ ಸಮಯದಲ್ಲಿ ಕೂಡ ಈ ಒಂದು ರೆಸಿಪಿ ಮಾಡ್ಕೊಬೋದು. ಒಳಗಡೆಯಿಂದ ಜ್ಯೂಸಿಯಾಗಿ ಹಾಗೆ ಮೇಲೆಯಿಂದ ಕ್ರಂಚಿಯಾಗಿ ತುಂಬಾ ಚೆನ್ನಾಗಿರುವಂತಹ ಜಿಲೇಬಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನಾನು ಶುಗರ್ ಸಿರಪ್ ಮಾಡ್ಕೊಳ್ತಾ ಇದ್ದೀನಿ. ಶುಗರ್ ಸಿರಪ್ಗೆ 1 ಬೌಲ್ ಆಗುವಷ್ಟು ಸಕ್ಕರೆ ತೊಗೊಂಡಿದ್ದೀನಿ. 1 ಬೌಲ್ ಆಗುವಷ್ಟು ಸಕ್ಕರೆಗೆ ಅರ್ಧ ಬೌಲ್ ಆಗುವಷ್ಟು ಅಂದರೆ ಅರ್ಧ ಪ್ರಮಾಣದಲ್ಲಿ ನೀರು, ಒಂದು ಪೂರ್ತಿ ಪ್ರಮಾಣದಲ್ಲಿ ಸಕ್ಕರೆ ತಗೊಳ್ತಾ ಇದ್ದೀನಿ. ಅರ್ಧ ಬೌಲ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ಸಕ್ಕರೆ ಪೂರ್ತಿಯಾಗಿ ಕರಗಿಸ್ಕೊಳ್ತಾ ಇದ್ದೀನಿ. ನೋಡಿ, ಸಕ್ಕರೆ ಪೂರ್ತಿಯಾಗಿ ಕರಗಬೇಕಿದು. ಕರಗೋದಕ್ಕೆ ಏನಿಲ್ಲ ಅಂದರೂ ಒಂದು 5 ನಿಮಿಷಗಳ ಕಾಲ ತಗೊಳುತ್ತೆ ಈ ಶುಗರ್ ಸಿರಪ್ ಮಾಡಲಿಕ್ಕೆ. ಈಗ ಪೂರ್ತಿಯಾಗಿ ಸಕ್ಕರೆ ಕರಗಿದೆ. ಈಗ ಇದಕ್ಕೆ 1 ಚಿಟಿಕೆ ಆಗುವಷ್ಟು ಕೇಸರಿ ಎಳೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ನಿಂಬೆಹಣ್ಣಿನಷ್ಟು ರಸನೂ ಕೂಡ ಇದಕ್ಕೆ ಹಿಂಡ್ಕೊಳ್ತಾ ಇದ್ದೀನಿ. ನಿಂಬೆಹಣ್ಣು ಹಾಕೋದು ಯಾಕೆ ಅಂದರೆ ಒಂದು ಹುಳಿ ಟೇಸ್ಟ್ ಬರುತ್ತಲ್ವ, ಅದಕ್ಕೋಸ್ಕರ. ಅಷ್ಟೇ ಅಲ್ಲದೆ ಫ್ರೆಂಡ್ಸ್, ಈ ಒಂದು ಪಾಕ ಏನಿದೆ ಅದು ಕ್ರಿಸ್ಟಲೈಸ್ ಆಗದೆ ಇರೋ ರೀತಿ ಮಾಡುತ್ತೆ ಈ ನಿಂಬೆಹಣ್ಣು. ಹಾಗಾಗಿ ನಿಂಬೆಹಣ್ಣು ಹಾಕಲೇಬೇಕು. ನೋಡಿ, ಈಗ ನಿಂಬೆಹಣ್ಣು ಕೂಡ ಹಾಕಿದ್ದಾಗಿದೆ. ಒಂದೆಳೆ ಪಾಕ ಅಂತ ಹೇಳ್ತಾರಲ್ವ, ನೋಡಿ ಕೈಯಲ್ಲಿ ಇಟ್ಟು ಮಾಡಿದಾಗ ಒಂದು ದಾರದ ರೀತಿ ಫಾರ್ಮ್ ಆಗಬೇಕು. ಈಗ ಆಗಿದೆ ಈ ಒಂದು ಸಿರಪ್. ಈಗ ಜಿಲೇಬಿ ಮಾಡಲಿಕ್ಕೆ 1 ಬೌಲ್ ಆಗುವಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. 1 ಬೌಲ್ ಆಗುವಷ್ಟು ಮೈದಾ ಹಿಟ್ಟಿಗೆ ಅರ್ಧ ಬೌಲ್ ಆಗುವಷ್ಟು ನಾನಿಲ್ಲಿ ಮೊಸರನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಬೌಲ್ ಆಗುವಷ್ಟು ಮೊಸರು, ಹಾಗೆ ಅದೇ ಅಳತೆನಲ್ಲಿ ಅಂದರೆ ಅರ್ಧ ಬೌಲ್ ಆಗುವಷ್ಟು ನೀರನ್ನು ಕೂಡ ಹಾಕ್ಕೊಂಡು ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪನೂ ಲಮ್ಸ್ ಇಲ್ಲದೆ ಇರೋ ರೀತಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಮೈದಾ ಹಿಟ್ಟು ಆದಷ್ಟು ಕೂಡ ತುಂಬಾ ಲಮ್ಸ್ ಕ್ರಿಯೇಟ್ ಆಗ್ತಿರುತ್ತೆ ಮೈದಾ ಹಿಟ್ಟಲ್ಲಿ. ಆದಷ್ಟು ಕೂಡ ಲಮ್ಸ್ ಇಲ್ಲದೆ ಇರೋ ರೀತಿ ನಾವು ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಬೆಟರ್. ಇದು ಲಮ್ಸ್ ಸ್ವಲ್ಪ ಇಲ್ಲದೆ ರೀತಿ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ನೋಡಿ, ಈಗ ನೀರು ಸಾಕಾಗ್ತಿಲ್ಲ. ಇನ್ನೊಂದು ಅರ್ಧ ಬೌಲ್ ಆಗುವಷ್ಟು ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇಡ್ಲಿ ಹಿಟ್ಟಿನ ಹದಕ್ಕೆ ನಾವು ಇದನ್ನು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಸ್ವಲ್ಪ ಗಟ್ಟಿಯಾಗೇ ಇರಬೇಕು. ತುಂಬ ತೀರಾ ತೆಳುವಾದರೆ ಇದು ಬರೋದಿಲ್ಲ. ಹಾಗಾಗಿ ಸ್ವಲ್ಪ ಇಡ್ಲಿ ಹಿಟ್ಟಿನ ಹದಕ್ಕೆ ಗಟ್ಟಿಯಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಒಂದು 1/4 ಸ್ಪೂನ್ ಆಗುವಷ್ಟು ಕೇಸರಿ ಬಣ್ಣ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡರ್. ಇದಿಷ್ಟನ್ನು ಕೂಡ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಇದಿಷ್ಟು ಏನು ರೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಒಂದೇ ಬಾರಿಗೆ ಇದನ್ನು ಇಮಿಡಿಯೇಟಾಗಿ ನಾವು ಜಿಲೇಬಿ ಮಾಡ್ಕೊಬೋದು. ನೋಡಿ, ನಾನು ಇಲ್ಲೊಂದು ಸಾಸ್ ಬಾಟಲ್ ತೊಗೊಂಡಿದ್ದೀನಿ. ಸಾಸ್ ಬಾಟಲ್ಗೆ ಇದನ್ನು ಹಾಕ್ಕೊಳ್ತಿದ್ದೀನಿ. ನೀವು ಬೇಕಿದ್ದರೆ ಪೇಪರಲ್ಲಿ ಕೂಡ, ಅಂದರೆ ಹಾಲಿನ ಕವರ್ ಅದೆಲ್ಲ ಇರುತ್ತಲ್ವ, ಅದರಲ್ಲಿ ಕೂಡ ನೀವು ಈ ರೀತಿ ಮಾಡ್ಕೊಬೋದು. ಅಥವಾ ನಿಮಗೆ ಬೇಕಿಂಗ್ಗೆ ಅಂತ ಪೇಪರ್ ಸಿಗ್ತಿರುತ್ತೆ, ಡೆಕೋರೇಷನ್ಗೆ ಅಂತ ಕೋನ್ ರೀತಿ, ಅದರಲ್ಲೂ ಕೂಡ ಮಾಡ್ಕೊಬೋದು. ನೋಡಿ, ಎಣ್ಣೆ ಕಾದಿದೆ. ಎಣ್ಣೆಗೆ ನಾನು ಈ ರೀತಿ ಹಾಕ್ಕೊಳ್ತಿದ್ದೀನಿ. ಮೊದಲಿಗೆ ಶೇಪ್ಸ್ ಬರೋದಿಲ್ಲ ಫ್ರೆಂಡ್ಸ್, ತುಂಬ ಟ್ರೈ ಮಾಡಿದ್ಮೇಲೆ ಈ ರೀತಿ ಬರುತ್ತೆ. ಅದುವರೆಗೂ ಮಾಡ್ತಾಯಿರಿ, ಏನು ತೊಂದರೆ ಇಲ್ಲ. ಶೇಪ್ ಬರಲೇಬೇಕು ಅಂತ ಏನಿಲ್ಲ, ತಿನ್ಲಿಕ್ಕೆ ರುಚಿಯಾಗಿದ್ದರೆ ಸಾಕು. ಸೊ ಹಾಗಾಗಿ ಏನು ತಲೆ ಕೆಡಿಸ್ಕೊಳ್ಲಿಕ್ಕೆ ಹೋಗಬೇಡಿ, ಮಾಡ್ತಾಯಿರಿ, ಬರುತ್ತೆ ಅದಾಗದೇ. ನನ್ನದೊಂದು ಸ್ಮಾಲ್ ರಿಕ್ವೆಸ್ಟ್ ಇದೆ. ಅದೇನೆಂದರೆ, ಯಾರಾದರೂ ಹೊಸದಾಗಿ ನನ್ನ ಒಂದು ಚಾನಲಲ್ಲಿ ವೀಡಿಯೋಸ್ನ ನೋಡ್ತಿದ್ರೆ ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಅವರು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಒಂದು ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಖಂಡಿತ ಮರಿಬೇಡಿ. ನೋಡಿ, ಈಗ ಎರಡೂ ಬದಿನೂ ಕೂಡ ತಿರುಗಿಸ್ಕೊಂಡು ನಾವು ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ. ಈ ಒಂದು ರೆಸಿಪಿ ತುಂಬಾ ಈಸಿ ಫ್ರೆಂಡ್ಸ್. ಮನೇಲಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಖಂಡಿತ ಇಷ್ಟ ಆಗುತ್ತೆ. ಈ ಒಂದು ರೆಸಿಪಿ ಮಾಡೋದು ತುಂಬಾ ಕಷ್ಟ ಅಂತ ಅಂದ್ಕೊಂಡಿರೋರು ಕೂಡ ಈ ಒಂದು ರೆಸಿಪಿ ಮಾಡಿದ್ರೆ ಗೊತ್ತಾಗುತ್ತೆ ಎಷ್ಟೊಂದು ಈಸಿಯಾಗಿ ಮಾಡ್ಬೋದು ಜಿಲೇಬಿ ಅಂತ. ನೋಡಿ, ಈಗ ಬೆಂದಿರೋದು ಆಗಿದೆ. ಇದು ಬೇಯಲಿಕ್ಕೂ ಕೂಡ ತುಂಬ ಟೈಮ್ ತೊಗೊಳ್ಳೋದಿಲ್ಲ. ವಿತಿನ್ 1 ಮಿನಿಟಲ್ಲಿ ಇದು ಬೇಗನೆ ಬೆಂದ್ಬಿಡುತ್ತೆ. ಸೊ ನೋಡಿ, ಇದು ಆಗಿದೆ. ಈಗ ಇದನ್ನು ನಾವು ಸಕ್ಕರೆ ಪಾಕ ಆಲ್ರೆಡಿ ಮಾಡಿಟ್ಕೊಂಡಿರುವಂಥದ್ದಕ್ಕೆ ಹಾಕ್ಕೊಂಡು 1-2 ನಿಮಿಷ ಇದನ್ನು ಇಟ್ಕೊಂಡು ತೆಗೆದುಬಿಡಬೇಕಾಗುತ್ತೆ. ಇದು ಬಿಸಿ ಇರೋವಾಗಲೇ ಹಾಕಬೇಕು. ಸ್ವಲ್ಪ ಥಂಡಿ ಆದಮೇಲೆ ನೀವು ಹಾಕಿದ್ರೆ ಅದು ನೀಟಾಗಿ ಶುಗರ್ ಸಿರಪ್ ಅಬ್ಸರ್ವ್ ಆಗೋದಿಲ್ಲ. ಹಾಗಾಗಿ ಸ್ವಲ್ಪ ಬಿಸಿ ಇರೋವಾಗೆ ಹಾಕಿ ಇದನ್ನು ಮುಳುಗಿಸಿ 1-2 ನಿಮಿಷ ಇಟ್ಟು ತೆಗೆದುಬಿಡಿ. ಶುಗರ್ ಸಿರಪ್ ಎಲ್ಲ ಇದು ಹೇಳ್ಕೊಂಡು ಅಬ್ಸರ್ವ್ ಮಾಡಿಕೊಂಡು ಅದ್ರ ಒಳಗಡೆಯಿಂದ ತುಂಬ ಜ್ಯೂಸಿಯಾಗಿ ಮೇಲೆಯಿಂದ ಕ್ರಂಚಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈಗ ನೋಡಿ, ನಾನು ಮಾಡಿರುವಂತಹ ಒಂದು ಜಿಲೇಬಿ ರೆಡಿಯಾಗಿದೆ. ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಒಂದು ಬೆಲ್ ಬಟನ್ನ ಪ್ರೆಸ್ ಮಾಡೋದನ್ನು ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.